ಲಿಂಗಸೂಗೂರು ಪಟ್ಟಣದಲ್ಲಿ 4 ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಘಟನೆ ನಡೆದಿದೆ. ಕಾರ್ಬನ್ ಡೈಆಕ್ಸೈಡ್ ಹೊಗೆ ಸೇವಿಸಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ಪಟ್ಟಣದಲ್ಲಿ ದುರಂತ ಸಂಭವಿಸಿದೆ. ಮದುವೆ ಸಮಾರಂಭಕ್ಕೆ ಶಾಮಿಯಾನ ಹಾಕೋಕೆ ಬಂದಿದ್ರು. ಆ ಸಂದರ್ಭದಲ್ಲಿ ವಿದ್ಯುತ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜನರೇಟರ್ ಆನ್ ಮಾಡಿದ್ರು. ಜನರೇಟರ್ ಆನ್ ಮಾಡಿ ಕೊಠಡಿಯಲ್ಲಿ 5 ಮಲಗಿದ್ರು. ರಾತ್ರಿ ಇಡೀ ಜನರೇಟರ್ ಹೊಗೆಯನ್ನ ಸೇವಿಸಿ ಆ ಪೈಕಿ 4 ಸಾವನ್ನಪ್ಪಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕರಡಕಲ್ ಗ್ರಾಮದ ಕಾರ್ಮಿಕರಾದ 20 ವರ್ಷದ ಶಶಿಕುಮಾರ್, 17 ವರ್ಷದ ಹಾಜಪ್ಪ, 18 ವರ್ಷದ ಮೌಲಾಲಿ ಹಾಗೆ 20 ವರ್ಷದ ಮೌಲಪ್ಪ ಮೃತರು ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೋರ್ವ ಕಾರ್ಮಿಕ ಸುರೇಶ್ ಸ್ಥಿತಿ ಕೂಡ ಚಿಂತಾಜನಕವಾಗಿದ್ದು ಲಿಂಗಸೂಗೂರು ತಾಲೂಕು ಆಸ್ಪತ್ರೆಯಲ್ಲಿ ಸುರೇಶ್ಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಲಿಂಗಸೂಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿದೆ. ಭಾವಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಕೊಠಡಿ ಒಂದರೊಳಗೆ ಮಲಗಿದ್ದ 5 ಪೈಕಿ 4 ಮೃತಪಟ್ಟಿದ್ದು ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿರುವ ಪ್ರಕರಣ ಇದು. ಕಾರ್ಬನ್ ಡೈಆಕ್ಸೈಡ್ನ ಸೇವಿಸಿ ಈ ರೀತಿ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಜನರೇಟರ್ನಿಂದ ಬಂದ ಹೊಗೆಯನ್ನ ರಾತ್ರಿ ಇಡೀ ಸೇವಿಸಿದ್ರಿಂದ 4 ಸಾವನ್ನಪ್ಪಿರಬಹುದು ಅನ್ನೋ ಪ್ರಾಥಮಿಕ ಹಂತದಲ್ಲಿ ಶಂಕೆ ವ್ಯಕ್ತಪಡಿಸಲಾಗ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್. ಸಿದ್ದು, 4 ಮೃತಪಟ್ಟು ಓರ್ವ ಚಿಂತಾಜನಕವಾಗಿ ಒಂದು ಘಟನೆ ನಡೆದಿರೋದು, ಕಾರ್ಬನ್ ಡೈಆಕ್ಸೈಡ್ ಸೇವನೆಯೇ ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರೂ ಖಚಿತತೆ ಲಭ್ಯ ಆಗ್ತಾ ಇದೆಯಾ? ಜೊತೆಗೆ ನರಳಾಟ ಏನು ಕೂಡ ಬೇರೆಯವರಿಗೆ ಗೊತ್ತಾಗ್ಲೇ ಇಲ್ವಾ? ಇವ್ರ ಪ್ರಾಣ ಹೋಗ್ತಿರೋದು ಯಾರಿಗೂ ಗೊತ್ತಾಗ್ಲೇ ಇಲ್ವಾ ಅಂತ ಹೇಳಿ? ಸ್ಮಿತಾ, ಪ್ರಮುಖವಾಗಿ ಲಿಂಗಸೂರು ಪಟ್ಟಣದಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೋಸ್ಕರ ಶಾಮಿಯಾನ ಹಾಕೋದಕ್ಕೆ ಬಂದಿದ್ದಂತ ಈ 5 ಜನ ಕಾರ್ಮಿಕರು ಕಳೆದ ರಾತ್ರಿ ಕರೆಂಟ್ ಹೋಗಿರೋ ಕಾರಣಕ್ಕಾಗಿ ಒಂದು ಸೆಟರ್ ಅಲ್ಲಿ ಜನರೇಟರ್ ನ ಹಾಕೊಂತಾರೆ. ಆ ಜನರೇಟರ್ ಗೆ ಫ್ಯಾನ್ ಕನೆಕ್ಷನ್ ಕೊಟ್ಟು ಮಲ್ಕೊಂತಾರೆ ರಾತ್ರಿ ಇಡೀ. ಸೊ ಆ ಜನರೇಟರ್ ಇಂದ ಸಣ್ಣದಾಗಿ ಒಂದು ಹೊಗೆ ಬರ್ತಾ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊಗೆ ಹೊರಗೆ ಬರ್ತಾ ಇರುತ್ತೆ. ಆ ಹೊಗೆಯನ್ನ ರಾತ್ರಿ ಇಡೀ ಮಲಗಿದಂತ ಸಂದರ್ಭದಲ್ಲಿ ಅವ್ರು ಸೇವಿಸಿದ್ದಾರೆ. ಅವರಿಗೆ ಯಾವ ರೀತಿ ಇದು ವಿಷಪೂರಿತ ಹೊಗೆ ಇದೆ ಅಂತಕ್ಕಂಥ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಆ ರೀತಿ ಈ ಒಂದು ರೂಮ್ ಅಲ್ಲಿ ಸಂಪೂರ್ಣವಾಗಿ ಹೊಗೆ ದಟ್ಟವಾಗಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಸೊ ರಾತ್ರಿ ಇಡೀ ಮಲಗಿದಂತ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿಲ್ಲ, ಅದು ಸಂಪೂರ್ಣವಾಗಿ ದೇಹದೊಳಗಡೆ ಸೇವಿಸಿ ವಿಷವಾಗಿ ಪರಿವರ್ತನೆಯಾಗಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಬಗ್ಗೆ ಪೊಲೀಸರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಈಗ ಅವರ ಪೋಸ್ಟ್ ಮಾರ್ಟಮ್ ನಂತರ ಅಷ್ಟೇ ಸಾವಿಗೆ ನಿಖರವಾದ ಸ್ಪಷ್ಟ ಕಾರಣ ಗೊತ್ತಾಗಲಿದೆ. ಅದ್ರ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೇಕಾಗುತ್ತೆ. ಕಳೆದ ರಾತ್ರಿ ಬಂದಂತ ಭಾರಿ ಮಳೆ ಬುರುಗಳಿಗೆ ಇಡೀ ಲಿಂಗಸೂರು ತಾಲೂಕಿನಾದ್ಯಂತ ಕರೆಂಟ್ ತೆಗೆಯಲಾಗಿದೆ, ವಿದ್ಯುತ್ ಕಟ್ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಕರೆಂಟ್ ಇಲ್ಲೇ ಇರೋ ಕಾರಣಕ್ಕಾಗಿ ಮದುವೆ ಸಮಾರಂಭಕ್ಕೆ ಬಂದಂತ ಈ ಕಾರ್ಮಿಕರು ಏನು ಶಾಮಿಯಾನ ಹಾಕಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಈ ಜನರೇಟರ್ ಆನ್ ಮಾಡ್ಕೊಂಡು ಮಲಗಿದ್ದೆ ಅವರು ಸಾವಿಗೆ ಒಂದು ಎರವಾಯ್ತು ಅಂತ ಹೇಳ್ಬೇಕಾಗುತ್ತೆ. ಸಾಕಷ್ಟು ರೀತಿಯಲ್ಲಿ ಇವರು ಆ ಶೆಟರ್ ನಲ್ಲಿ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋ ಒಂದ್ ವೇಳೆ ಆ ಜನರೇಟರ್ ನ ಹೊರಭಾಗದಲ್ಲಿ ಇಟ್ಟು ಕನೆಕ್ಷನ್ ಕೊಟ್ಟಿದ್ರೆ ಬಹುಶಃ ಬದುಕ್ತಿದ್ರು ಅಂತ ಹೇಳ್ಬಹುದು. ಆದ್ರೆ ಜನರೇಟರ್ ಕೂಡ ರೂಮ್ ಒಳಗಡೆ ಇಟ್ಟುಕೊಂಡು ಮಲ್ಕೊಂಡಿರೋ ಕಾರಣಕ್ಕಾಗಿ ದುರಂತ ಸಂಭವಿಸಿದೆ. ಈಗಾಗಲೇ 4 ಜನ ಮೃತಪಟ್ಟಿರ್ತಕ್ಕಂಥದ್ದು ಪೊಲೀಸ್ ಈಗಾಗಲೇ ಖಚಿತಪಡಿಸಿದ್ದಾರೆ. ಮತ್ತೊಬ್ಬನ ಸುರೇಶ್ ಅಂತಕ್ಕಂಥ ಒಂದು ಸ್ಥಿತಿ ಗಂಭೀರವಾಗಿರ್ತಕ್ಕಂಥ ಆತನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವನು ಕೂಡ ಸಾಕಷ್ಟು ಸೀರಿಯಸ್ ಇದ್ದಾನೆ ಅನ್ನತಕ್ಕಂಥ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಇವೆಲ್ಲರೂ ಕೂಡ ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮದವರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇಂಥದ್ದೇ ಒಂದು ಘಟನೆ ಕಳೆದ ಕೆಲ ತಿಂಗಳ ಹಿಂದೆ ರಾಯಚೂರು ನಗರದಲ್ಲಿ ಒಂದು ಬ್ಯಾಂಕ್ ನಲ್ಲಿ ನಡೆದಿದ್ದು. ಆ ಬ್ಯಾಂಕ್ ನಲ್ಲಿ ನಡೆದಂತ ಸಂದರ್ಭ ಇಬ್ಬರು ಇದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಸೇವಿಸಿ ಮೃತಪಟ್ಟಿದ್ರು. ಅಂತದ್ದೇ ಘಟನೆ ಇವತ್ತು ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೇಕಾಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಸಾಕಷ್ಟು ರೀತಿ ವಿಷಪೂರಿತವಾಗಿರುತ್ತೆ. ಇದು ದೇಹದೊಳಗಡೆ ಯಾವುದೇ ಸೇವಿಸಿ ಹೋಗುತ್ತೆ ಅಂತಕ್ಕಂಥ ಗೊತ್ತಾಗಲ್ಲ. ರಾತ್ರಿ ಇಡೀ ನಿದ್ರಾವಸ್ಥೆಲಿರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ದೇಹದೊಳಗೆ ಹೋಗಿ ರಕ್ತದೊಳಗಡೆ ಸೇವನೆಯಾಗಿ ಸಂಪೂರ್ಣವಾಗಿ ಇಡೀ ಬಾಡಿ ವಿಷಪೂರಿತ ಆಗುತ್ತೆ. ಅದಾದ ನಂತರ ಅದು ಸಂಪೂರ್ಣ ವಿಷ ಪರಿವರ್ತನೆಯಾಗಿ ಮೃತಪಟ್ಟಿರ್ತಾರೆ ಅನ್ನಕ್ಕಂಥ ಮೇಲ್ನೋಟ ಕಂಡು ಬಂದಿದೆ. ಆದ್ರೆ ಇದನ್ನ ವೈದ್ಯರು ಸ್ಪಷ್ಟಪಡಿಸಬೇಕಾಗುತ್ತೆ. ಈಗಾಗಲೇ ಈ 4 ಮೃತದೇಹಗಳನ್ನ ಲಿಂಗಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟವಾದ ಒಂದು ಕಾರಣ ಗೊತ್ತಾಗಲಿದೆ. ಒಟ್ಟಲ್ಲಿ ಒಂದು ದೊಡ್ಡ ಒಂದು ದುರಂತ ಮತ್ತು ದಾರುಣ ಸಾವು ಅಂತ ಹೇಳ್ಬೇಕಾಗುತ್ತೆ ಕಾರ್ಮಿಕರದು. ಸ್ಮಿತಾ, ಧನ್ಯವಾದ ಸಿದ್ದು ಮಾಹಿತಿಗಾಗಿ.